ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಷಿಯನ್ CNindia.com ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಹಾಸನ ಜಿಲ್ಲೆ ಆಲೂರು ಕಟ್ಟಾಯ ಭಾರತೀಯ ಜನತಾ ಪಾರ್ಟಿ ಮಂಡಳದ ಮಾಜಿ ಅಧ್ಯಕ್ಷರು ಹಾಗೂ PLD ಬ್ಯಾಂಕ್ ಆಲೂರು ಇದರಲ್ಲಿ ಮಾಜಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂತಹ ಮತ್ತು ಹಾಲು ಉತ್ಪಾದಕರ ಸಹಕಾರಿ ಸಂಘ ಕದಾಳು ಇದರಲ್ಲಿ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಸಿದ್ಧಿವಿನಾಯಕ ಯುವಕ ಸಂಘ ಕದಾಳು ಇದರಲ್ಲಿ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಸುಮಾರು 40 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು BJP ಪಕ್ಷದ ಹಿರಿಯ ಮುಖಂಡರಾಗಿರುವಂತಹ ಸನ್ಮಾನ್ಯ ಶ್ರೀ ಲೋಕೇಶ್ KR ಕದಾಳು ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ CNindia.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ನಮಸ್ತೆ. ಅದೇ ರೀತಿ ಆಲೂರು ಕಟ್ಟಾಯ ಮಂಡಳದ BJPಯ ಮಾಜಿ ಅಧ್ಯಕ್ಷರು ಹಾಗೂ ವಿದ್ಯುತ್ ಗುತ್ತಿಗೆದಾರರ ಸಂಘ ಆಲೂರು ಇದರಲ್ಲಿ ಮಾಜಿ ಅಧ್ಯಕ್ಷರು ಹಾಗೂ ಲಯನ್ಸ್ ಸೇವಾ ಸಂಸ್ಥೆಯ ಮಾಜಿ ಕಾರ್ಯದರ್ಶಿಗಳಾಗಿ ಸೇವೆಯನ್ನು ಸಲ್ಲಿಸಿದಂತಹ ಮತ್ತು ವೀರಶೈವ ಸಮಾಜ ಸಂಘ ಯುವ ಘಟಕದ ಮಾಜಿ ನಿರ್ದೇಶಕರು ಮತ್ತು ಸುಮಾರು 25 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು BJP ಪಕ್ಷದ ಕ್ರಿಯಾಶೀಲ ಮುಖಂಡರು ಆಗಿರುವಂತಹ ಸನ್ಮಾನ್ಯ ಶ್ರೀ ನಾಗರಾಜು R ಹುಲ್ಲಹಳ್ಳಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ CNindia.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ಸರ್, ತಾವು ಒಂದು ರಾಜಕೀಯ ರಂಗದಲ್ಲಾಗಲಿ ಒಂದು ಸಮಾಜ ಸೇವೆಯಲ್ಲಾಗಲಿ ಈ ಭಾಗದ ಜನರಿಗೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ರಿ. ಆ ಎಲ್ಲ ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ಹೇಳಿ ಸರ್. ತಮ್ಮ ಮಾಧ್ಯಮಕ್ಕೆ ನಮಸ್ಕಾರ. ನನ್ನ ಹೆಸರು ಲೋಕೇಶ್ KR ಕದಾಳು. ನನ್ನನ್ನು BJP ಲೋಕೇಶ್ ಅಂತಲೇ ಕರೀತಾರೆ. ಹೆಚ್ಚು ಈ ಭಾಗದ ಜನ BJP ಲೋಕೇಶ್ ಅಂತ ಕರೀತಾ ಇದ್ದಾರೆ. ನಾವು ಮೂಲತಃ ಕೃಷಿಕರು. ನಾವು 18 ವರ್ಷದಲ್ಲಿ ಸಮಾಜ ಸುಧಾರಕ ಕೆಲಸ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಸಿದ್ಧಿವಿನಾಯಕ ಸಂಘ ಅಂತ ನನ್ನ ಗ್ರಾಮದಲ್ಲಿ ಕದಾಳು ಗ್ರಾಮದಲ್ಲಿ ಸ್ಥಾಪನೆ ಮಾಡಿ ಹೋರಾಟದ ರೂಪುರೇಷೆಗಳನ್ನ ಹಾಕೊಂಡ್ವಿ. ಆ ನಂತರದ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬಂತು. ಆ ಚುನಾವಣೆಯಲ್ಲಿ ನಾವು ಒಂದು ಸೈದ್ಧಾಂತಿಕ ಒಂದು ಪಕ್ಷದ ನೆಲಗಟ್ಟಿಗೆ ಬರೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಅವತ್ತು ನಾನು ಬೂತ್ ಏಜೆಂಟಾಗಿ ಲೋಕಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೂತ್ ಏಜೆಂಟನಾಗಿ ಕೆಲಸ ಮಾಡೋದಕ್ಕೆ BJPಯನ್ನು ಸೇರಿದೆ. ಕಾರಣ ಇಷ್ಟೇ, ನಮ್ಮ ಪಕ್ಷದ ದೇಹಧೋರಣೆ ಏನಿತ್ತು, ಮೂಲತಃ ರಾಮ ಮಂದಿರ ನಿರ್ಮಾಣ ಮಾಡಬೇಕು, ಜಮ್ಮು ಕಾಶ್ಮೀರದಲ್ಲಿ 370ಯನ್ನು ವಜಾ ಮಾಡಬೇಕು, ಈ ದೇಶದಲ್ಲಿರೋಂಥ ಕಾನೂನು ಕಾಶ್ಮೀರದಲ್ಲೇ ಒಂದು ಕಾನೂನು, ಇತರ ರಾಜ್ಯಗಳಿಗೆ ಒಂದು ಕಾನೂನು ಇದ್ದದನ್ನು ತಿದ್ದುಪಡಿ ಆಗಬೇಕು ಅಂತ ನಮಗೆ ಅಂಥ ಸಂದರ್ಭದಲ್ಲಿ PB ಶಿವಪ್ಪ ಅಂತ ಮಹಾನ್ ನಾಯಕರು ರಾಜ್ಯಾಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಮಗೆ ಉತ್ತೇಜನ ಕೊಟ್ಟು ರಾಜಕಾರಣಕ್ಕೆ ತಂದರು. ಆ ತಂದಂಥ ಸಂದರ್ಭದಲ್ಲಿ ನಾವು ಮೊದಲನೇ ಬಾರಿಗೆ BB ಶಿವಪ್ಪನವ್ರನ್ನ ನಾವು MLA ಮಾಡಿದ್ವಿ. MLA ಮಾಡಿ ಅವರಿಗೆ ರಾಜ್ಯದಲ್ಲಿ ಗೌರವಿಸ್ತವಾಗಿ ಮತ್ತು ಅವರ ಏನು ನಾವು ಪಕ್ಷದಲ್ಲಿ ಗುರುತು ಮಾಡ್ಕೊಂಡಿದ್ದು ಅವರಿಗೆ ಎಲ್ಲಿಗೂ ಕಳಂಕ ತರದಂಥ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಬಂದ್ವಿ. ಸರ್, ಏನು ರಾಜಕೀಯಕ್ಕೆ ಹೇಗೆ ತಾವು ಪಾದಾರ್ಪಣೆಯನ್ನು ಮಾಡಿದ್ರಿ? ಸರ್, ನಾವು ಲೋಕಸಭೆ ಚುನಾವಣೆ ಬಂತು. ಚುನಾವಣೆ ಬಂದಾಗ ಅಲ್ಲಿ ಮಾಜಿ ಆಲೂರು ತಾಲೂಕಿನ ಅಧ್ಯಕ್ಷರಾದಂಥ HP ಬಸಪ್ಪನವರಿದ್ದರು, ಹಿರಿಯವರು. ನನ್ನವರಿಗೆ ಬಂದಂಥ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರಕ್ಕೆ ಅಂತ ಬರೋ ಸಂದರ್ಭದಲ್ಲಿ ಅವರು ಏನು ದೇಶದ ಭವಿಷ್ಯದ ಬಗ್ಗೆ ಒಂದು ಬೈಠಕ್ನ ಮಾತಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ನನ್ನನ್ನು ಒಬ್ಬ ಯುವಕ ಇದೆಯಾ, ನಿನಗೆ ಅವಕಾಶಗಳು ಮುಂದೆ ಒಳ್ಳೆಯದಾಗುತ್ತೆ, ದಯಮಾಡಿ ನೀನು BJPಗೆ ಬರಬೇಕಪ್ಪ, ನೀನು ಬೂತ್ ಏಜೆಂಟಾಗಿ ಕೂರಬೇಕಾಗತ್ತೆ ಅಂತ ಒಂದು ಅವರು ಸಲಹೆಯನ್ನು ಕೊಟ್ಟರು. ಆ ಸಲಹೆಗೆ ನಾನು ಅವ್ರ ವಿಚಾರ ಮಾರ್ಗದರ್ಶನ ಎಲ್ಲ ತಿಳ್ಕೊಂಡಾಗ ನಮಗೆ ಸೂಕ್ತವಾದ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅಂತ ನನ್ನ ಅನಿಸ್ತು. ಆವತ್ತೇ ಪಾದಾರ್ಪಣೆ ಮಾಡಿದೆ ಸರ್. ಎಸ್ ಸರ್. ಸರ್, ಈ ರಾಜಕೀಯ ತಮ್ಮಿಂದನ ಅಥವಾ ತಾವು ತಮ್ಮ ತಂದೆಯವರ ಕಾಲಿಂದಲೂ ಇತ್ತ, ಹೇಗೆ ತಾವು ಮೂಲತಃ ಕೃಷಿಕ ಕುಟುಂಬದವರು? ನಮ್ಮ ತಂದೆ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ರು. ಅವರು ಸಮಾಜಮುಖಿಯಾಗಿ ಕೆಲಸ ನಿರ್ವಹಿಸ್ತಿದ್ರು.
ನಮ್ಮ ಬ್ಲಡ್ಡು ಒಂಥರ ಸಮಾಜ ಸೇವಕರಾಗಿ ಬಂದಂಥ ಬ್ಲಡ್ಡು. ನಮ್ಮ ತಾತ ಇದ್ದರು, ಅವರು ಸಹ ಸಮಾಜ ಊರಿನಲ್ಲಿ ಬ್ರಿಟಿಷರ ಕಾಲದಲ್ಲಿ ಅವರು ಅವ್ರದ್ದೇ ಆದಂಥ ಏನು ಹೋರಾಟಗಳನ್ನ ಮಾಡಿದ್ದಾರೆ. ನಮ್ಮ ತಾತನ ನಾವು ನೋಡೋಕ್ಕಾಗಲಿಲ್ಲ. ನಮ್ಮ ತಂದೆ ಗುಣನೂ ಅದೇ ಮಾರ್ಗದಲ್ಲಿ ಬಂತು. ಅವರಿಗೆ ಬಂದಂಥ ಸಂದರ್ಭದಲ್ಲಿ ನಾವು 18ನೇ ಏಜಿಗೆ ಬಂದಂಥ ಸಂದರ್ಭದಲ್ಲಿ ನಾವು ಅನಿವಾರ್ಯ ಲೋಕಸಭಾ ಚುನಾವಣೆ ಬಂತು. ಅನಿವಾರ್ಯ ಆಗ ನಾನು ಸಿದ್ಧಿವಿನಾಯಕ ಸಂಘದ ಅಧ್ಯಕ್ಷನಾಗಿದ್ದೆ. ನಮ್ಮ BJP ಮುಖಂಡರು ಬಂದಂಥ ಸಂದರ್ಭದಲ್ಲಿ ಎಲ್ಲವನ್ನು ತಿಳ್ಕೊಂಡು ನೀನು ಬೂತು ಅಧ್ಯಕ್ಷನಾಗಿ ಕೆಲಸ ಮಾಡಬೇಕು ಅಂತ ಒಂದು ಸಲಹೆಯನ್ನು ಕೊಟ್ಟರು. ಆ ಸಲಹೆ ಮೇರೆಗೆ ಮತ್ತು ಭಾರತೀಯ ಜನತಾ ಪಕ್ಷದ ಸಿದ್ಧಾಂತಗಳನ್ನ ನನ್ನ ಮನಸ್ಸಿಗೆ ಕ್ರೋಢೀಕರಿಸಿದಾಗ ಆ ಸಂದರ್ಭದಲ್ಲಿ ನಾನು ಪಾದಾರ್ಪಣೆಯನ್ನು ಭಾರತೀಯ ಜನತಾ ಪಕ್ಷದ ಬೂತ್ ಏಜೆಂಟನಾಗಿ ಪಾದಾರ್ಪಣೆ ಮಾಡಿದೆ ಸರ್. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ತಾವು ಕೂಡ ಕಾನೂನು ಮತ್ತು ಕಡ್ಡಾಯ ಕ್ಷೇತ್ರಗಳಲ್ಲಿ ಸಾಕಷ್ಟು ಒಂದು ಸಮಾಜಮುಖಿಯಾಗಿ ರಾಜಕೀಯವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿರಿ. ಆದರೂ ಕೂಡ ತಮ್ಮ ಒಂದು ಸಣ್ಣ ಕಿರುಪರಿಚಯವನ್ನು ಹೇಳಿ ಸರ್. ಮೊದಲು ನಿಮ್ಮ ವಾಹಿನಿಗೆ ನನ್ನ ನಮಸ್ಕಾರ. ನನ್ನ ಹೆಸರು ನಾಗರಾಜು ಆರ್ ಹುಲ್ಲಹಳ್ಳಿ. ನಮ್ಮ ತಂದೆ ಕೃಷಿಕರು, ಜೊತೆಗೆ ಅವರೇನು ವಿದ್ಯಾಭ್ಯಾಸ ಇರಲಿಲ್ಲ, ಕೃಷಿನಲ್ಲೇ ಬಂದರು. ನನ್ನನ್ನು ಕಷ್ಟಪಟ್ಟು ಒಂದು ITI ಲೆವೆಲ್ವರೆಗೂ ಓದಿಸಿದ್ರು. ನಾನು ITI ಆದ ನಂತರ ಬೆಂಗಳೂರಿಗೆ ಹೋದೆ. ಬೆಂಗಳೂರಿನಲ್ಲಿ ಕೆಲಸ ಮಾಡಬೇಕಾದಂಥ ಸಂದರ್ಭದಲ್ಲಿ ನಮ್ಮ ದೇಶದ ಆವತ್ತಿನ ಕಾಲದಲ್ಲಿ 1996-97ರಲ್ಲಿ ವಾಜಪೇಯಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದರು. ಆಗ ನಾನಿನ್ನು ಯುವಕ, 17-19 ವರ್ಷದ ಯುವಕ. ಅವರು ಪೋಖ್ರಾನ್ ಒಂದು ಸ್ಥಾವರವನ್ನು ಒಂದು ಪರೀಕ್ಷಾರ್ಥ ಮಾಡ್ತಾರೆ ರಾಜಸ್ಥಾನದಲ್ಲಿ. ಅಲ್ಲಿಂದ ಯಾವುದೇ ಪ್ರಧಾನಿಯವರು ಮಾಡದೇ ಇದ್ದಂಥ ಒಂದು ಗಂಡಿದೆಯ ಒಂದು ಕೆಚ್ಚದೆಯ ಕೆಲಸವನ್ನು ಅವರು ಮಾಡಿರ್ತಾರೆ. ಸೊ ಹಾಗಾಗಿ ದೇಶ ವಿದೇಶಗಳಲ್ಲೆಲ್ಲ ನಮ್ಮ ದೇಶದ ಒಳ್ಳೆಯ ಪ್ರಧಾನಿ ಇದ್ದಾರೆ ಅಂತ ಒಂದು ಪ್ರಶಂಸೆ ವ್ಯಕ್ತನೀಯವಾಗುತ್ತೆ. ನನಗೆ ಅವತ್ತಿನ ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರಿಚಯ ಇರೋದಿಲ್ಲ. ಆ ಬೆಳವಣಿಗೆಯಿಂದ ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ತಂತಾನೇ ಘೋಷಣೆ ಮಾಡ್ಕೊಂಡೆ. ಅಲ್ಲಿಂದ ನಾನು ಎಲೆಕ್ಟ್ರಿಷಿಯನ್ ಆಗಿ ಹಾಸನಲ್ಲಿ ಕೆಲಸ ಮಾಡಿದೆ. ನಮ್ಮ ಹಾಸನದ ಅವತ್ತಿನ 1998ನೇ ಇಸ್ವಿನಲ್ಲಿ ದೀಪಕ್ ರಂಗಸ್ವಾಮಿಯವರು ಅಂತ ಹೇಳ್ಬಿಟ್ಟು ಹಾಸನ ತಾಲೂಕಿನ ಮಾಜಿ ಅಧ್ಯಕ್ಷರವರು. ಆ ಸಂದರ್ಭದಲ್ಲಿ HK ಹನುಮೇಗೌಡರು ಹಾಸನದ ಶಾಸಕರಾಗಿದ್ದರು. ನಾನು ಅವ್ರ ಹತ್ರ ಎಲೆಕ್ಟ್ರಿಷಿಯನ್ನಾಗಿ ಕೆಲಸ ಮಾಡಿದಾಗ ಅವ್ರು ನಮ್ಮ ಬಾಸ್ ಹೇಳಿ ಕೇಳಿ ನನಗೆ ಅವರು ಮಾತಾಡ್ತಾ ಒಡನಾಟ ಏನಾಯಿತು, ತೀರಾ ನನಗೆ BJP ಬಹಳ ಸನಿಯವಾಯಿತು. ನಾನು 1998ರಲ್ಲಿ ಪ್ರಾಥಮಿಕ ಸದಸ್ಯತ್ವವನ್ನು ಪಡ್ಕೊಂಡೆ BJPದು. ಸೊ ಅಲ್ಲಿಂದ ನಾನು BJPಯ ಹಲವಾರು ಜವಾಬ್ದಾರಿಗಳು, ಬೂತ್ ಮಟ್ಟದ ಜವಾಬ್ದಾರಿಯಿಂದ ತಾಲೂಕು ಅಧ್ಯಕ್ಷನಾಗೋವರೆಗೂ ನಾನು ಪ್ರಾಮಾಣಿಕವಾಗಿ ನಿಭಾಯಿಸ್ಕೊಂಡು ಬಂದಿದ್ದೆ. ಎಸ್ ಸರ್. ಸರ್, ಈಗ ಒಂದು ರಾಜಕೀಯದ ಆದರ್ಶ ಗುರುಗಳು ಯಾರು ತಮಗೆ? ಸರ್, ನನ್ನ ರಾಜಕೀಯ ಆದರ್ಶ ಗುರುಗಳು ಅಂತ ಹೇಳಿದರೆ ಇವತ್ತ ನಮ್ಮ ವಿಶ್ವನಾಯಕ, ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು. ಅವರು 15 ವರ್ಷಗಳ ಕಾಲ ಗುಜರಾತ್ ಮುಖ್ಯಮಂತ್ರಿ ಆಗಿರ್ತಾರೆ. ಅದಕ್ಕಿಂತ ಮುಂಚೆ ಅವರೊಬ್ಬ RSS ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವರ ಒಂದು ಬಾಲ್ಯ ಹೇಗಿರುತ್ತೆ ಅಂದರೆ, ಅವರು ಟೀಮ್ ಹಾರ್ಕೊಂಡು ಅನಂತರ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಸದಸ್ಯರಾಗಿ, ಅನಂತರ BJPನಲ್ಲಿ ನಾನಾ ಜವಾಬ್ದಾರಿಗಳನ್ನ ಯಶಸ್ವಿಯಾಗಿ ನಿರ್ವಹಿಸ್ತಾರೆ. ಸೊ ಇದನ್ನೆಲ್ಲ ಅವರು ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದಾಗ ನಮ್ಮ ಮೈಸೂರು ಮಾಜಿ ಸಂಸದರಾಗಿರುವತಕ್ಕಂಥ ಪ್ರತಾಪ್ ಸಿಂಹ ಅವರು ಅವ್ರ ಬಗ್ಗೆ ಒಂದು ಪುಸ್ತಕ ಬರೀತಾರೆ, ಯಾರು ತುಳಿಯದ ಆದಿಶ್ರೀ ನರೇಂದ್ರ ಮೋದಿ ಅಂತ. ಆ ಪುಸ್ತಕವನ್ನು ನಾನು ಕೊಂಡ್ಕೊಂಡು ಓದ್ತೀನಿ. ಓದಿದಾಗ ಅವರು ಚಿಕ್ಕ ಹುಡುಗನಲ್ಲಿ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯನಾ, ಆ ಪೂರ್ತಿ ಬುಕ್ಸ್ ಓದೋದಕ್ಕೆ ನನ್ನನ್ನು ನಾನೇ ಬದಲಾವಣೆ ಆಗೋಗ್ಬಿಡ್ತೀನಿ. ಅವರು ಒಂದು ಕಡು ಕುಟುಂಬದ ಬಡ ಕುಟುಂಬದಲ್ಲಿ ಜನಿಸಿದ್ರು ಕೂಡ ಅವರು 8ನೇ ವರ್ಷಕ್ಕೆ 10ನೇ ವರ್ಷಕ್ಕೆ ಅವ್ರು ಅವರೆಲ್ಲ ಆಧ್ಯಾತ್ಮಿಕ ಇತ್ತು. ಅವರು 10ನೇ ವರ್ಷಕ್ಕೆ ಒಂದು ಬುಕ್ಸನ್ನ ಪೀಲ್ ಪೋಲ್ ಅನ್ನೋ ಒಂದು ಪುಸ್ತಕವನ್ನು ಬರೀತಾರೆ. ಸೊ ಅದನಂತರ ಅವರು 17 ಅವರು ಯುವಕನಾದಾಗ ಮನೆಯನ್ನು ತ್ಯಜಿಸಿ ಹಿಮಾಲಯ ಪರ್ವತದ ಕಡೆ ಹೋಗ್ತಾರೆ. ಅವ್ರ ಉದ್ದೇಶ ಇಷ್ಟೇ, ನಾನು ಆಧ್ಯಾತ್ಮಿಕದ ಕಡೆ ಚಿಂತನೆ ಮಾಡಬೇಕು, ನಾನು ಆಧ್ಯಾತ್ಮದಲ್ಲೇ ಇರಬೇಕು ಅಂತ. ಅಲ್ಲಿ ಹೋಗಿ ಕೆಲವು ಗುರುಗಳನ್ನ
ಮತ್ತು ಕೆಲವು ಆಶ್ರಮಗಳಲ್ಲಿರ್ತಾರೆ. ಆದರೂ ಕೂಡ ಇವರು ಅಲ್ಲಿ ಆಶ್ರಮದಲ್ಲಿದ್ದಂಥವರು ಇವರು ಗುರುತಿಸಿ ಇವರಲ್ಲಿದ್ದಂತಹ ಆಧ್ಯಾತ್ಮಿಕ ಹಾಗೂ ಇವರಲ್ಲಿ ಆಲೋಚನಾ ಶಕ್ತಿ, ಇವರಲ್ಲಿದ್ದಂಥ ಕ್ರಿಯಾಶೀಲತೆಯನ್ನು ಗುರುತಿಸಿ, ಇಲ್ಲಪ್ಪ ನಿನ್ನಿಂದ ದೇಶಕ್ಕೇನಾದರೂ ಆಗಬೇಕು, ನೀನು ಹೋಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸು ಅಂತ ಹೇಳ್ತಾರೆ. ಸೊ ಅದನ್ನು ಇವರು ಒಪ್ಕೊಂಡು ಮತ್ತು ಪುನಃ ಗುಜರಾತಿಗೆ ಬಂದು ಅವರು ಏನು ಆಶ್ರಮದಲ್ಲಿ ಹೇಳಿರ್ತಾರೆ ಅದನ್ನು ಮನದಟ್ಟು ಮಾಡ್ಕೊಂಡು ಮತ್ತೆ ಇವರು ವಿದ್ಯಾಭ್ಯಾಸ ಮಾಡ್ಕೊಂಡು ಉನ್ನತ ಮಟ್ಟದ ವಿದ್ಯಾಭ್ಯಾಸ ಮಾಡ್ತಾರೆ. ಇವರನ್ನು ಗುರುತಿಸಿದಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಂದಿನ ಕಾಲದ ನಾಯಕರು ಇವರಿಗೆ ಒಳ್ಳೊಳ್ಳೆ ಜವಾಬ್ದಾರಿ ಕೊಡ್ತಾರೆ. ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಅಂತ ಜವಾಬ್ದಾರಿ ಕೊಟ್ಟಾಗ ಇವರು ತುಂಬ ದೇಶನೇ ಇವ್ರ ಕಡೆ ತಿರುಗಿ ನೋಡೋ ಅಂಥ ಒಂದು ಚಾಕಚಕ್ಯತೆಯಿಂದ ಸಂಘಟನೆ ಮಾಡ್ತಾರೆ. ಅದ್ರ ಜೊತೆಗೆ ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದ ನಂತರ ಮತ್ತೆ ಹಿಂದೆ ರಾಜಕೀಯದಲ್ಲಿ ತಿರುಗಿ ನೋಡಿದ್ದೇ ಇಲ್ಲ. 3 ಬಾರಿ ಯಶಸ್ವಿಯಾಗಿ ಗುಜರಾತಿನ ಮುಖ್ಯಮಂತ್ರಿ ಆಯ್ತಾರೆ. ಹಾಗೂ ಇದು ಸೇರಿ 3ನೇ ಬಾರಿಯ ನಮ್ಮ ಭಾರತ ದೇಶದ ಪ್ರಧಾನಿ ಆಯ್ತಾರೆ. ಸೊ ಹಾಗಾಗಿ ಅವರೇ ನನ್ನ ರಾಜಕೀಯ ಗುರುಗಳು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ತಾವು ಹೇಳಿ, ತಮ್ಮ ಒಂದು 40 ವರ್ಷ ಅವಧಿಯಲ್ಲಿ ಈ ಒಂದು ಭಾರತೀಯ ಜನತಾ ಪಾರ್ಟಿಯನ್ನು ಯಾವ ರೀತಿ ಸಂಘಟನೆಯನ್ನು ಮಾಡ್ತಾ ಬಂದ್ರಿ? ಸಂಘಟನಾ ಶಕ್ತಿ ಯಾವ ರೀತಿ ತಮ್ಮಲ್ಲಿ ಬಂತು? ಸರ್, ನಾನು ಈಗ ಮೊದಲು ಹೇಳ್ದಂಗೆ ಬೂತ್ ಏಜೆಂಟನಾಗಿ ಕೆಲಸ ಮಾಡಿದೆ. ನಂತರ ಬಿ ಜೆ ಪಿಯಲ್ಲಿ BB ಶಿವಪ್ಪ ಅಂತ ಹಿರಿಯ ಧುರೀಣರು ಸಂಪರ್ಕಕ್ಕೆ ಬರ್ತಾರೆ. ಬಂದಾದ ನಂತರದಲ್ಲಿ ನನಗೆ ತಾಲೂಕಿನಲ್ಲಿ ಯುವ ಮೋರ್ಚಾ ಅಧ್ಯಕ್ಷನಾಗಿ ಮಾಡ್ತಾರೆ. ಮಾಡಿದ ನಂತರ ಪಕ್ಷದಲ್ಲಿ ಕಾರ್ಯಕರ್ತನ ಹುರಿದುಂಬಿಸೋ ಅಂಥ ಕೆಲಸವನ್ನು ನಾವು ಮಾಡ್ಕೊಂಡು ಬಂದ್ವಿ. ಅದಾದ ನಂತರ ಪಕ್ಷದಲ್ಲಿ ಮಂಡಲ ಪೇರೆಂಟ್ ಬಾಡಿ, ಆ ಬಾಡಿಯಲ್ಲಿ ನನ್ನನ್ನು ಉಪಾಧ್ಯಕ್ಷನ ಮಾಡ್ತಾರೆ. ಮದರ್ ಕಮಿಟಿಯಲ್ಲಿ ಉಪಾಧ್ಯಕ್ಷನಾಗಿ ಮಾಡ್ತಾರೆ. ಆ ನಂತರದ ದಿನಗಳಲ್ಲಿ BB ಶಿವಪ್ಪನವರು 2ನೇ ಬಾರಿ ಮತ್ತೆ MLA ಆಗ್ತಾರೆ. MLA ಆದಂಥ ಸಂದರ್ಭದಲ್ಲಿ ನಾವು ಅವ್ರ ಜೊತೆ ಅನುಯಾಯಿಗಳಾಗಿ, ಪಕ್ಷದ ಹಿತೈಷಿಗಳಾಗಿ, ರಾಷ್ಟ್ರೀಯ ಹಿತೈಷಿಗೆ ಚಿಂತನೆಗೆ ಮೈಗೂಡಿಸ್ಕೊಂಡು ಕೆಲಸ ಮಾಡ್ಕೊಂಡು ಒಂದಲ್ಲ ಒಂದು ಹುದ್ದೆ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದೆ. ಆನಂತರ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ಆನಂತರ ಸಕಲೇಶ್ಪುರ ವಿಧಾನಸಭಾ ಮಂಡಲ ಅಂತ ಆಯಿತು, ಆ ಮಂಡಲದ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದೆ. ಆನಂತರ ಜಿಲ್ಲೆಯಲ್ಲಿ ಸಹಕಾರಿ ಪ್ರಕೋಷ್ಠದ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡಿದೆ. ಆನಂತರ ಜಿಲ್ಲೆ ಒಳಗೆ ನನಗೆ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ಹುದ್ದೆಯನ್ನು ಕೊಟ್ಟರು. ಅದರಲ್ಲಿ ನಾನು ರೈತ ಮೋರ್ಚಾದ ಕೆಲಸದಲ್ಲಿ ಒಂದು ರಾಜ್ಯ BJP ಘಟಕ ನನ್ನನ್ನು ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಕೊಟ್ಟಿತ್ತು. ಭೂ ಸುಧಾರಣಾ ಕಾಯ್ದೆ, ಅದ್ರ ಬಗ್ಗೆ ಇಡೀ ನರೇಂದ್ರ ಮೋದಿಯವರು ಎಲ್ಲ ಕಡೆನೂ ಇದನ್ನು ಜನಗಳಿಗೆ ತಲುಪಿಸೋಂಥ ಕೆಲಸ ಮಾಡಬೇಕು ಅಂದಾಗ ರಾಷ್ಟ್ರದಲ್ಲಿ ರಾಜ್ಯ ಮನಸ್ಸೆಳೆಯುವಂಥ ಕಾರ್ಯಕ್ರಮವನ್ನು ನಾನು ಮಾಡಿದೆ. ಮಾಡಿದಾಗ ನಮ್ಮ ಕಾರ್ಯಕ್ರಮದ ಒಂದು ಫೋಟೋವನ್ನು ರಾಜ್ಯ ಕಾರ್ಯಾಲಯದಲ್ಲಿ ಇಂಥ ಒಂದು ಹೋರಾಟ ಕೆಲಸವನ್ನು ಕದಾಳ್ ಲೋಕೇಶ್ ರೈತ ಮೋರ್ಚಾದ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅಂತ ಒಂದು ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯದಲ್ಲಿ ಒಂದು ಫೋಟೋವನ್ನು ಹಾಕೊಂಡ್ರು. ನಮಗೆ ಹುಮ್ಮಸ್ಸು ಬರೋಂಥ ಸಾಧ್ಯತೆಯೇ ಜಾಸ್ತಿ ಆಯಿತು. ಆನಂತರ ರಾಜ್ಯದಲ್ಲಿ ಎಲ್ಲ ಸಂಘಟನೆ ಇರಲಿ, RSS ಅವರಿರಲಿ, ರಾಜ್ಯ ನಾಯಕರಿರಲಿ, ಇವರೆಲ್ಲರೂ ಸಹ ನನ್ನನ್ನು ಗುರುತು ಮಾಡ್ತಾ ಬಂದರು. ಏಕೆಂದರೆ ಪಕ್ಷದಲ್ಲಿ ಬೆಳೆಯುವಂಥನಿಗೆ ಮತ್ತೆ ಮಾತಾಡೋವಂಥವ್ರನ್ನ ಗುರುತು ಮಾಡೋದು ಪಕ್ಷದ ಕೆಲಸ. ರಾಷ್ಟ್ರೀಯ ನಾಯಕರಾದಂಥ ನಮ್ಮ BL ಸಂತೋಷ್ ಅವರು, ನಮ್ಮ ರೈತ ಮೋರ್ಚಾ ನಾಯಕರಾದಂಥ ಯಡಿಯೂರಪ್ಪಾಜಿ ಅವರೆಲ್ಲ ಇಂಥ ಯುವಕರಿಗೆ ನಾವು ಆದ್ಯತೆ ಕೊಡಬೇಕು. ನಮ್ಮ ಸದಾನಂದ ಗೌಡರು ಅವರ ಅವಧಿಯ ನಂತರ ನನ್ನನ್ನು ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾದ ಹಾಲಿ ಇರುವಂಥ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BR ಸಂತೋಷ್ ಅವರು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿದ್ದರು. ಅವರು ಸಿಕ್ಕಾಪಟ್ಟೆ ಕೆಲಸವನ್ನು ಕೊಡ್ತಿದ್ರು. ಅವರು ಪರೀಕ್ಷೆ ಮಾಡೋದಕ್ಕೆ ಕೊಡ್ತಿದ್ರು. ಸಂಘಟನೆ ಅಂತ ಅಂದರೆ ಅಷ್ಟು ಕೆಲಸವನ್ನು ಕೊಡ್ತಿದ್ರು. ಪಕ್ಷದಲ್ಲಿ ಇವರ ಶಕ್ತಿ ಏನಿದೆ ಅಂತ ಪರೀಕ್ಷೆ ಮಾಡೋಕ್ಕೆ ಕೊಡ್ತಿದ್ರು. ಅಂದರೆ ಅವರ ಪರೀಕ್ಷೆ ಏನು ಕೊಡ್ತಿದ್ರು ಕೆಲಸನ ನಾವು ನನ್ನ ಕ್ಷೇತ್ರ ಆಲೂರು ಮಂಡಲ ಕಟಾಯನೂ ಸೇರಿ 146 ಬೂತ್ಗಳಲ್ಲಿ
ಪ್ರತಿಯೊಂದು ಬೂತ್ಗಳಲ್ಲೂ ನಾವು ಕಾರ್ಯಕರ್ತನ ಹುಟ್ಟಾಕಂಥ ಕೆಲಸವನ್ನು ನಾವು ಮಾಡಿದ್ವಿ. ಆಗ ಏನು ರಾಜ್ಯ ನಾಯಕರು ನಮ್ಮ ಯಡಿಯೂರಪ್ಪಾಜಿ ಇರ್ಬೋದು, ಸಂತೋಷ್ ಇರ್ಬೋದು, ಪಕ್ಷವನ್ನು ಕಟ್ಟೋಂಥವ್ರಿಗೆ ಉತ್ತೇಜನ ಕೊಡ್ತಾ ಬಂದರು. ಯಾಕೆಂದರೆ ಆ ಥರ ಒಂದು ನಾವು ಬೆಳೆದು ಬಂದಂಥ ಸಂಸ್ಕೃತಿಯಲ್ಲಿ ಕಳೆದ ಚುನಾವಣೆಯಲ್ಲಿ ನಾವು ಸ್ವಲ್ಪ ಅಂತರದಿಂದ ನಾವು ಸೋತ್ವಿ. ಏನು ಸಂಘಟನೆ ಬೂತ್ ವೈಸ್ ಮಾಡಿದ್ವಿ ಅದು ನಮ್ಮ BL ಸಂತೋಷ್ ಅವರಿಗೆ ಸಲ್ತಕ್ಕಂಥದ್ದು. ಎಸ್ ಸರ್. ಏಕೆಂದರೆ ರಾಜ್ಯಾಧ್ಯಕ್ಷರು ಯಾರೇ ಆದರೂ ಸಹ ಆ ಬೂತಿನಲ್ಲಿ ಕೆಲಸ ಮಾಡಬೇಕು, ಬೂತಿನಲ್ಲಿ ಕಾರ್ಯಕರ್ತನ ಏನು ಪಂಚರತ್ನಗಳನ್ನ ನೀವು ಮಾಡಬೇಕು ಅಂತ ಹುಟ್ಟಾಕಿದ್ದೇ BL ಸಂತೋಷ್. ಎಸ್ ಸರ್. ಹಾಗಾಗಿ ಅವರನ್ನು ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ವರ್ಗದಿಂದ ಬೆಳೆಯಲ್ಲ. ನೀವು ಎಲ್ಲ ವರ್ಗದವ್ರನ್ನ ಮೈಗೂಡಿಸ್ಕೋಬೇಕು. ಎಲ್ಲ ವರ್ಗದವ್ರನ್ನ ಮೈಗೂಡಿಸ್ಕೊಂಡು ಕೆಲಸ ಮಾಡಿದ್ರೆ ಮಾತ್ರ ಭಾರತೀಯ ಜನತಾ ಪಾರ್ಟಿ ಬೆಳೆಯುತ್ತೆ. ಭಾರತೀಯ ಜನತಾ ಪಾರ್ಟಿ ರಾಜಕೀಯವಾಗಿ ಅಧಿಕಾರಕ್ಕೆ ಬರಬೇಕು ಅಂದರೆ ಎಲ್ಲ ವರ್ಗದವ್ರನ್ನೂ ನೀವು ಆ ಬೂತ್ ಕಮಿಟಿಯಲ್ಲಿ ಸೇರಿಸ್ಬೇಕು ಅನ್ನೋ ಒಂದು ವಿಶ್ಲೇಷಣೆಯನ್ನು ಕೊಟ್ಟಂಥ ಏಕೈಕ ವ್ಯಕ್ತಿ ಅಂದರೆ BL ಸಂತೋಷ್. ಎಸ್ ಸರ್. ಸರ್, ತಾವು ಹೇಳಿ, ನಮ್ಮ ಒಂದು ರಾಜಕೀಯ ವೃತ್ತಿಯಲ್ಲಿ 25 ವರ್ಷಗಳ ಕಾಲ ಸಾಕಷ್ಟು ಒಂದು ಹೋರಾಟಗಳ ಜೊತೆಗೆ ಒಂದು ನ್ಯಾಯಪಡಿಸುವಂಥ ಕೆಲಸವನ್ನ ಮಾಡಿದ್ರಿ. ಈ ಭಾಗದ ಜನರಿಗೆ ಭಾರತೀಯ ಜನತಾ ಪಕ್ಷದಿಂದ ಯಾವ ರೀತಿ ಸಂಘಟನೆಯನ್ನು ಮಾಡ್ತಾ ಬಂದ್ರಿ ಸರ್? ಸರ್, ನಿಮ್ಮ ಪ್ರಶ್ನೆಗೆ ಭಾಳ ಒಳ್ಳೆ ಉತ್ತರ ಕೇಳಿದ್ರಿ. ನಮ್ಮ ಹಾಲೂರು ತಾಲೂಕು ಇಡೀ 224 ಕ್ಷೇತ್ರಗಳಲ್ಲಿ ಅತಿ ಹಿಂದುಳಿದಂಥ ತಾಲೂಕು. ನಾವು ನಮ್ಮ ಈ ಇಂದಿಗೂ ಕೂಡ ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ. ಉದಾಹರಣೆಗೆ MUSS ವಿದ್ಯುತ್ ವಿತರಣಾ ಕೇಂದ್ರಗಳು ರಾಜ್ಯದ ಎಲ್ಲ ತಾಲೂಕುಗಳಲ್ಲೂ 8ರಿಂದ 10, ಕೆಲವು ತಾಲೂಕಲ್ಲಿ 15 ಇದೆ. ಇವತ್ತು ನಮ್ಮ ತಾಲೂಕಲ್ಲಿರೋದು ಕೇವಲ ಒಂದೇ ಒಂದು. ಈ ಥರ ಇರೋವಂಥ ಸಮಸ್ಯೆಗಳನ್ನ ನಾವು ಪ್ರತಿಭಟನೆ ಮುಖಾಂತರ ಸಾಕಷ್ಟು ಅವತ್ತಿನ ಕಾಲದ ರಾಜಕಾರಣಿ, ಇವತ್ತು ನಮ್ಮ ಪಕ್ಷದ MLA ಇದ್ದಾರೆ, ಬಟ್ ನಾವು 16 ವರ್ಷದಿಂದ ಇದ್ರ ಬಗ್ಗೆ ಒಂದು ಹೋರಾಟ ಮಾಡ್ಕೊ ಬರ್ತಾ ಇದ್ದೀವಿ ಸರ್. ಸರ್, ಇನ್ನು ಚುನಾವಣೆಗಳಲ್ಲಿ ಯಾವ ರೀತಿ ಸಂಘಟನೆಯನ್ನು ಮಾಡ್ತಾ ಬಂದ್ರಿ ಸರ್? ಸರ್, ನಾನು ಅಧ್ಯಕ್ಷರಾದ ನಂತರ ಒಂದು 4 ಚುನಾವಣೆಗಳು ಬರ್ತವೆ. MLC ಚುನಾವಣೆಗಳು ಬರುತ್ತೆ, ಅಲ್ಲಿಂದ ಕೆಲವು ಗ್ರಾಮ ಪಂಚಾಯತಿ ಚುನಾವಣೆಗಳು ಬರುತ್ತೆ. ನಾನು ಚುನಾವಣೆ ಆದಾಗ ನನ್ನ ಕಾರ್ಯಕರ್ತರು, ನಮ್ಮ ಪಕ್ಷದ ಜೀವಾಳ ಕಾರ್ಯಕರ್ತರು, ಕಟ್ಟಕಡೆ ಕಾರ್ಯಕರ್ತನು ಕೂಡ ನಮ್ಮ ಪಕ್ಷ ತುಂಬ ಗೌರವದಿಂದ ನೋಡಬೇಕು ಅಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹೇಳ್ತಾರೆ. ಅದೇ ರೀತಿ ನಾವು ಮಾಡ್ಕೊಬಂದು ನಮ್ಮಲ್ಲಿ ಹುಮ್ಮಸ್ಸು ಹೆಂಗಿತ್ತು ಅಂದರೆ, ನಾನೊಂದು ನಮ್ಮ ಕಾರ್ಯಕರ್ತರಿಗೆ ಒಂದು ಕಿವಿ ಮಾತು ಹೇಳಿದ್ದು, ಯಾವುದೇ ಚುನಾವಣೆ ಬಂದರೆ ನಮ್ಮ ಕಾರ್ಯಕರ್ತರು ಯಾವ ರೀತಿ ಇರಬೇಕು, ಸ್ವತಃ ನಾನೇ ಅಭ್ಯರ್ಥಿ ಅಂತ ಕೆಲಸ ಮಾಡಿದಾಗ ನಾವು ಯಾವುದೇ ಚುನಾವಣೆಯಲ್ಲಿ ನಾವು ಯಶಸ್ಸನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಒಂದೆರಡು ಉದಾಹರಣೆ ಹೇಳ್ಬಿಡ್ತೀನಿ ಸರ್. ಹಲವಾರು ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಮೊಯ್ಲಿ ರವಿಶಂಕರ್ ಅವರು ಚುನಾವಣೆಗೆ ನಿಂತಿರ್ತಾರೆ. ಆದರೆ ಕೆಲವು ಈ ಶಾಸಕರಿದ್ದಂಥ ಕ್ಷೇತ್ರದಲ್ಲಿ ಕಮ್ಮಿ ಓಟಿರುತ್ತೆ. ಬಟ್ ಇಲ್ಲಿ ನಮ್ಮಲ್ಲಿ ಯಾರೂ ಇರಲಿಲ್ಲ, ಸಂಘಟನೆ ಇರಲಿಲ್ಲ. ಬಟ್ ಇಲ್ಲಿ ನಮ್ಮ ಕಾರ್ಯಕರ್ತನ ಕ್ರೋಢೀಕರಿಸಿ ಅತಿ ಹೆಚ್ಚು ಮೊಯ್ಲಿ ರವಿಶಂಕರ್ ಅವರಿಗೆ ಚುನಾವಣೆಯಲ್ಲಿ ಮತ ಬರೋ ಅನ್ನೋ ಒಂದು ಪ್ರಯತ್ನ ನಮ್ಮೆಲ್ಲ ಕಟ್ಟಕಡೆಯ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು, ನಮ್ಮ ಮಾಜಿ ಅಧ್ಯಕ್ಷರು ಸಮೇತ ಸೇರಿಸಿ ನಾವು ಕೆಲಸ ಮಾಡೋ ಪ್ರಯತ್ನ ಮಾಡ್ತೀವಿ. ತದನಂತರ ನಮಗೆ ಅದೆಲ್ಲ ಮುಗಿದ ತಕ್ಷಣ MLA ಎಲೆಕ್ಷನ್ ಬರುತ್ತೆ. MLA ಎಲೆಕ್ಷನ್ ಬರೆದಾಗ ನಮ್ಮ BL ಸಂತೋಷ್ ಜಿ ಅವರು ಮೈಸೂರಲ್ಲಿ ಒಂದು ಮೀಟಿಂಗ್ ಕರೆದು ಒಂದು ಕಿವಿ ಮಾತಾಡ್ತಾರೆ. ಈ ಬಾರಿ ಚುನಾವಣೆಯಲ್ಲಿ ತುಂಬ ಚೆನ್ನಾಗಿದೆ ಆಲೂರು ಸಕಲೇಶಪುರ ಕ್ಷೇತ್ರ, ಫೈನಲ್ ಡಿಸಿಷನ್ ನಿಮ್ಮದಾಗಿರಬೇಕು. ಇನ್ನು ಯಾರು ಹೇಳಿದ್ರು, ರಾಜ್ಯಾಧ್ಯಕ್ಷ ಇರ್ಬೋದು, ಜಿಲ್ಲಾಧ್ಯಕ್ಷ ಇರ್ಬೋದು, ಯಾರು ಹೇಳಿದ್ರು ಕೂಡ ನೀವು ಕಿವಿ ಕೊಡಬೇಡಿ. ನಿಮ್ಮ ಪಕ್ಷ ಗೆಲ್ಲೋದಕ್ಕೆ ಏನು ಮಾಡಬೇಕು, ನಿಮ್ಮ ಆಲೋಚನೆ, ನಿಮ್ಮ ಕಾರ್ಯಕರ್ತರೊಡಗೂಡಿ ನೀವೇನು ಮಾಡಬೇಕು ಹೇಳಿ ನಾನು ಹೇಳ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನಮಗೆ ಕಳಿಸ್ತಾರೆ. ಈ ವಿಚಾರನ ನಾನು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಇವತ್ತಿನ ಬೇಲೂರು ಕ್ಷೇತ್ರದ ಸುರೇಶನ್ ಅವರಿಗೆ ಹೇಳ್ತೀನಿ. ಅವರು ಕೂಡ ಒಳ್ಳೆ ಡಿಸಿಷನ್ ಕೊಟ್ಟಿದ್ದಾರೆ. ಅವರ ಒಂದು ಇದರಲ್ಲಿ ನಾನು ಅಧ್ಯಕ್ಷ ಕೂಡ ಆಗಿರ್ತೀನಿ. ಅವರು ಜಿಲ್ಲಾಧ್ಯಕ್ಷ ಆಗಿದ್ದಾಗ ನಾನು ತಾಲೂಕು ಅಧ್ಯಕ್ಷರು. ಸಂಘಟನೆಗೆ ಅತಿ ಹೆಚ್ಚು ನನಗೆ ಸಹಕಾರ ಕೊಟ್ಟಂಥವರು ಶ್ರೀಯುತ ಹುಲ್ಲಳ್ಳಿ ಸುರೇಶ್ ಅವರು. ಹಾಗಾಗಿ ಅವರೆಲ್ಲರ ಒಂದು ಮಾನಸಿಕ ಒಂದು ಏನು ಧೈರ್ಯ ಕೊಟ್ಟರು, ನಾವಿಲ್ಲಿ ಯಶಸ್ವಿಯಾಗಿ ಚುನಾವಣೆ ನಮ್ಮನ್ನು ಮಾತಾಡ್ಸೋದಕ್ಕೆ ಕೂಡ ಬೇರೆ ಪಕ್ಷದವರು ನಮ್ಮ ಸಂಘಟನೆ ನೋಡಿ ಭಯಪಡೋರು. ಭಾರತೀಯ ಜನತಾ ಪಾರ್ಟಿಲಿ ಇಂಥ ಕಾರ್ಯಕರ್ತರಿದ್ದಾರಾ ಅಂತ ಒಂದೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಸರ್. ಮಾಜಿ
ಮಿನಿಸ್ಟ್ರುಗಳು ಬಂದಿರ್ತಾರೆ, ಕೇಂದ್ರ ಸಚಿವರು ಇಂತಿಷ್ಟೇ ಜನ ಬರಬೇಕು ಅಂತ ಹೇಳಿರ್ತಾರೆ. ಬಟ್ ಶಕ್ತಿ ಮೀರಿ ಜನ ಬರ್ತಾರೆ. ಬಟ್ ಹೇಳಿ ಕೇಳಿ ವೆಹಿಕಲ್ನೆಲ್ಲ ನಾವು ಮಾಡಬೇಕಾಗಿರುತ್ತೆ. ವೆಹಿಕಲ್ ಮಾಡಿ ಆ ಕಾರ್ಯಕ್ರಮ ಮುಗಿದೋಗುತ್ತೆ. ಅವತ್ತಿನ ಸಂದರ್ಭದಲ್ಲಿ ಹೆಚ್ಚು ಜನ ವೆಹಿಕಲ್ ಬರ್ತಾರೆ. ಬಟ್ ಆ ದಿನಗಳಲ್ಲಿ ನಮ್ಮ ಪಕ್ಷದಲ್ಲಿ ಆರ್ಥಿಕ ಸಮಸ್ಯೆ ಇತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಯಾರೂ ಕೂಡ ಅದಕ್ಕೆ ತುಂಬೋದಕ್ಕೆ ತಯಾರಾಗಿರಲಿಲ್ಲ. ನನ್ನ ಸ್ವಂತ ಮನೆ ಒಡವೆಯನ್ನು ನಾನು ಬ್ಯಾಂಕಲ್ಲಿಟ್ಟು ನನ್ನ ಕಾರ್ಯಕರ್ತರನ್ನ ಎಲ್ಲೂ ಕೂಡ ಅವರು ಹಿಂದೆ ಹೋಗಬಾರ್ದು, ಯಾವಾಗಲೂ ಪ್ರವೋಕ್ ಆಗಿರಬೇಕು ಅಂತ ನಾವು ಎಲ್ಲ ಏನಿತ್ತು ಆರ್ಥಿಕ ಒಂದು ಇದನ್ನು ಬಿಕ್ಕಟ್ಟನ್ನು ಪರಿಹಾರ ಮಾಡ್ತೀವಿ ಸರ್. ಹಾಗಾಗಿ ನಾವು ಏನು ಚುನಾವಣಾ ಸಂದರ್ಭದಲ್ಲಿ ಸೋಲುತ್ತೆ ಅಂತ ಇರ್ತಾರೆ, ನಮ್ಮ ಕಾರ್ಯಕರ್ತರಿರ್ಬೋದು ಮತ್ತು ವಿರೋಧ ಪಕ್ಷದವ್ರು ಇರ್ಬೋದು, 100% ಗೆದ್ದೇ ಗೆಲ್ತೀವಿ ಅಂತ ನಾವು ಚಾಲೆಂಜ್ ಮಾಡ್ತೀವಿ. ಅದೇ ರೀತಿ ಗೆದ್ದು ತೋರಿಸ್ತೀವಿ ಸರ್. ಇದೆಲ್ಲ ನಮ್ಮ ಕಾರ್ಯಕರ್ತರ ಶ್ರಮದಿಂದ ನಮ್ಮ ಆಲೂರು ಕಟ್ಟಾಯ ಸಕಲೇಶ್ಪುರ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಶಾಸಕರನ್ನ ಮಾಡ್ಕೊಂಡಿದ್ದೀವಿ ಅಂತ. ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ಮುಖ್ಯವಾಗಿ ತಮ್ಮ ಭಾಗಕ್ಕೆ ಯಾರು ಶಾಸಕರು ಬರ್ತಾರೆ, ಅವರ ಒಂದು ಕಾರ್ಯವೈಖರಿ ಈ ಭಾಗದಲ್ಲಿ ಯಾವ ರೀತಿಯಾಗಿದೆ, ಅನುದಾನಗಳನ್ನು ಹೇಗೆ ತರ್ತಾರೆ ಮತ್ತು ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಸರ್? ಸರ್, ನಮ್ಮ ಕ್ಷೇತ್ರದ ಶಾಸಕರು ಸಿಮೆಂಟ್ ಮಂಜಣ್ಣ ಅವರು ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಓಡಾಡ್ತಾ ಇದ್ದಾರೆ. ಅವ್ರು ಗೆದ್ದ ನಂತರ ನಮ್ಮ ಈ ಕ್ಷೇತ್ರದ ದುರಾದೃಷ್ಟ ವಿರೋಧ ಪಕ್ಷದಲ್ಲಿ ನಾವು ಕೂತ್ಕೊಳ್ತೀವಿ. ಕಾರಣ, ಹಿಂದೆ BB ಶಿವಕುಮಾರ್ 2 ಸರಿ MLA ಆದಂಥ ಸಂದರ್ಭದಲ್ಲೂ ಸಹ ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡ್ವಿ. ಈಗಲೂ ಸಹ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡ್ವಿ. ಅವರು ಜನಮಾನಸ ಕೆಲಸಗಳನ್ನ ಕಾರ್ಯಕರ್ತರಿಗೆ ಹತ್ತಿರದಿಂದ ನೋಡೋವಂಥ ವ್ಯಕ್ತಿ. ಊರಿನ ಕೆಲಸ ಕಾರ್ಯಗಳನ್ನ ಮಾಡಬೇಕು, ಇಂಥ ಊರಿಗೆ ಇಂಥ ಕೆಲಸನೇ ಮಾಡಬೇಕು ಅಂತ ಹೊರತಿರೋ ವ್ಯಕ್ತಿ. ಆದರೆ ಈ ಸರ್ಕಾರದಲ್ಲಿ ಅನುದಾನ ಹೆಚ್ಚಾಗಿ ಬರ್ತಾ ಇಲ್ಲ. ಅವ್ರಿಗೆ ಬರೋವಂಥ ಅನುದಾನನೇ ಸರಿಯಾಗಿ ಕೊಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಶಾಸಕರಾಗಿ ಏನು ಊರಿಗೆ ಕೆಲಸ ಮಾಡಬೇಕು ಅಂತ ಇದೆ, ಅವ್ರಿಗೆ ಬಂದಂಥ ಅನುದಾನದಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ದಾರೆ, ಈಗಲೂ ಮಾಡ್ತಾಯಿದ್ದಾರೆ. ಬಟ್ ಅನುದಾನ ಅವರಿಗೆ ಈ ಕ್ಷೇತ್ರ ಹೆಚ್ಚು ಕಮ್ಮಿ 100 ಕಿಲೋಮೀಟ್ರ್ ವ್ಯಾಪ್ತಿ ಇದೆ. ಈ ಕ್ಷೇತ್ರ ಏನಾದ್ರು ಇಂಪ್ರೂವ್ ಆಗಬೇಕು ಅಂದರೆ ಅತಿ ಹೆಚ್ಚಿನ ಅನುದಾನ ಬೇಕಾಗುತ್ತೆ. ನನ್ನ ಅಂದಾಜಿನ ಪ್ರಕಾರ ಶಿವಪ್ಪನವರು ಬಿಟ್ಟರೆ ಅನುದಾನ ತರೋದಕ್ಕೆ HK ಕುಮಾರಸ್ವಾಮಿಯವರು ಅವ್ರದ್ದೇ ಸರ್ಕಾರ ಇತ್ತು, ಅವರು ಮುಗ್ಸೋಕ್ಕಾಗಲಿಲ್ಲ. ಈಗ ಇವರು ವಿರೋಧ ಪಕ್ಷದಲ್ಲಿ ಇದ್ದಾರೆ. ವಿರೋಧ ಪಕ್ಷದಲ್ಲಿದ್ದರೂ ಅವ್ರದ್ದು ಆದಂಥ ಹೋರಾಟ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ಕೊಂಡು ಅವ್ರದ್ದೇ ಆದಂಥ ರೀತಿ ಸಚಿವರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಅನುದಾನ ತರ್ತಾ ಇದ್ದಾರೆ. ಅನುದಾನ ತಂದರೂ ಅದು ಸಾಕಾಗಲ್ಲ. ಯಾಕೆ ಅಂತಂದರೆ ವಿರೋಧ ಪಕ್ಷದವರಿಗೆ ಈಗಿನ ಸರ್ಕಾರ ಹೆಚ್ಚಿನ ಅನುದಾನ ಕೊಡಲ್ಲ. ಯಾಕೆ ಅಂತಂದರೆ ಅದು ಯಾವುದೇ ಪಕ್ಷ ಇದ್ದರೂ ಅದು ಹೆಚ್ಚು ಕಮ್ಮಿ ಆ ಭಾವನೆ ಬರುತ್ತೆ ಅಂತ ನನ್ನ ಭಾವನೆ. ಅದರಲ್ಲೇ ಸಿಮೆಂಟ್ ಮಂಜಣ್ಣ ಸಾರ್ವಜನಿಕವಾಗಿ ಹತ್ತಿರವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಹೋಗ್ತಾ ಇದ್ದಾರೆ, ಹೋಗಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ನಾನು ಇಷ್ಟನ್ನು ಹೇಳಕ್ಕೆ ಬಯಸ್ತೀನಿ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ತಾವು ಹೇಳಿ, ತಮ್ಮ ಒಂದು ಆಲೂರು ಕಟ್ಟಾಯ ಭಾಗದಲ್ಲಿ ಶಾಸಕರ ಕೊಡುಗೆ ಏನು ಕೊಟ್ಟಿದ್ದಾರೆ, ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಸರ್? ಸರ್, ಈಗ ನಮ್ಮ ಕ್ಷೇತ್ರದ ಶಾಸಕರಾದಂಥ ಶ್ರೀಯುತ ಶ್ರೀಮಂತ್ ಮಂಜು ಅವರು ಕೆಲವು ನಮ್ಮ ತಾಲೂಕಿನ ಅಥವಾ ನಮ್ಮ ಕ್ಷೇತ್ರದ ಬಗ್ಗೆ ವಿಧಾನಸಭೆಯಲ್ಲಿ ಯಾರು ಅವ್ರ ಕ್ಷೇತ್ರದ ಬಗ್ಗೆ ಕೇಳ್ತಾರೆ ಇಲ್ವೋ ಅಷ್ಟೊಂದು ಕೇಳ್ತಾರೆ. ಏಕೆಂದರೆ ಅವರು ಈ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಇಲ್ಲಿ ಇದ್ದಂಥ ಕೆಳಮಟ್ಟದಿಂದ ಸಮಸ್ಯೆಗಳನ್ನ ಅವರು ಕಣ್ಣಾರೆ ಕಂಡಿದ್ದಾರೆ. ಪ್ರಮುಖವಾಗಿ ಈಗ ವಿದ್ಯುತ್ ವಿತರಣಾ ಕೇಂದ್ರ ಅಂತ ಹೇಳಿದೆ. ಆ ವಿದ್ಯುತ್ ವಿತರಣಾ ಕೇಂದ್ರ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥದ್ದು ಕೇವಲ ಒಂದೇ ಒಂದು, ಅದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಹೋರಾಟದ ಫಲದಿಂದ ಒಂದು ಹಂತಕ್ಕೆ ಬಂದಿದೆ, ಅದು ಆಗುತ್ತೆ. ಜೊತೆಗೆ ನಮ್ಮ ಏನು ಆನೆ ಕಾರಿಡಾರ್ ಅದನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಯಾಕಂದರೆ ಪ್ರತಿನಿತ್ಯ ಜನಗಳು ವಾರಕ್ಕೊಮ್ಮೊಮ್ಮೆ ಒಂದೊಂದು ಆನೆ ಜನಗಳನ್ನ ತುಳಿದು ಸಾಯಿಸ್ತಾ ಇದೆ. ಅಲ್ಲಿ ಆನೆ ಕಾರಿಡಾರ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಮಾನವ ಮತ್ತು ಆನೆಗಳ ಸಂಘರ್ಷ ಕಮ್ಮಿ ಮಾಡೋವಂಥ ಪ್ರಯತ್ನವನ್ನು ನಮ್ಮ ಶಾಸಕರು ಮಾಡಬೇಕು ಅಂತ ನಿಮ್ಮ ಮಾಹಿನಿ ಮುಖಾಂತರ ಕೇಳ್ಕೊಂತ. ಹಾಗೂ ರಸ್ತೆಗಳು, ನಮ್ಮ ಆಲೂರು ಅರೆಮಲೆನಾಡು ಒಂದಾದ ಮಳೆ ಬಂತು ಅಂದರೆ ರಸ್ತೆ ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಸೊ ಈ ರಸ್ತೆಗೆ ಏನು ಮಾಡಬೇಕು, ಅವರು ಪರ್ಟಿಕ್ಯುಲರ್ CC ರೋಡೇ ಮಾಡಬೇಕು, ಸಿಮೆಂಟ್ ರಸ್ತೆನೇ ಮಾಡಬೇಕು. ಆಗಿದ್ದಲ್ಲಿ ಮಾತ್ರ ನಮ್ಮ ಮಲೆನಾಡಿನ ರಸ್ತೆಗಳು ಒಂದು 10-6 ವರ್ಷ ಬಾಳಿಕೆ ಬರಲಿಕ್ಕೆ ಸಾಧ್ಯ. ಸೊ ಜಲ್ಲಿ ರಸ್ತೆ ಮತ್ತು ಟಾರ್ ರಸ್ತೆ ಮಾಡಿದರೂ ಕೂಡ ಉಳಿಯೋಂಥದ್ದು ತುಂಬ ಕಮ್ಮಿ ಇರೋದ್ರಿಂದ
ಅವರು ಸಿಮೆಂಟ್ ರಸ್ತೆಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕಾಗುತ್ತೆ. ಈಗ ನಮ್ಮದು ಆಲೂರು, ಸಕಲೇಶಪುರ ಮತ್ತು ಕಟ್ಟಾಯ ವಿಸ್ತೀರ್ಣದಲ್ಲಿ ಸುಮಾರು 120 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರೋದ್ರಿಂದ, ಜೊತೆಗೆ ಈಗ ಬರ್ತಾ ಇರತಕ್ಕಂಥ ಅನುದಾನ ಯಾವುದಕ್ಕೂ ಸಾಕಾಗ್ತಾ ಇಲ್ಲ. ಹಾಗಾಗಿ ಬಂದಂಥ ಅನುದಾನದಲ್ಲಿ ಎಲ್ಲೆಲ್ಲಿ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು, ಎಲ್ಲಿ ರಸ್ತೆಗಳು ಹಾಳಾಗಿದೆ, ಎಲ್ಲಿ ಅಭಿವೃದ್ಧಿ ಕೆಲಸ ಆಗಬೇಕು ಅನ್ನೋ ಇದಕ್ಕೆ ಪ್ರಾಧಾನ್ಯತೆ ಕೊಟ್ಟು ಹೆಚ್ಚು ಹಾಳಾಗಿರೋಂಥ ಜಾಗಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಹಾಗೂ ಏನು ತಮ್ಮ ಚುನಾವಣಾ ಸಂದರ್ಭದಲ್ಲಿ ಕೆಲಸ ಮಾಡಿದರು, ಅವ್ರಿಗೆ ಗೊತ್ತಿರುತ್ತೆ ಇಂಥ ಕೆಲಸದಲ್ಲಿ, ಇಂಥ ಊರಲ್ಲಿ ಇಂಥ ಕೆಲಸ ಆಗಬೇಕು ಅಂತ. ಅವ್ರನ್ನ ಮಾತಾಡಿಸಿ ಅವ್ರ ಜೊತೆ ಸಮಾಲೋಚನೆ ಮಾಡಿಸಿ ಕೆಲವು ಅಭಿವೃದ್ಧಿ ಕೆಲಸಗಳು ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ. ಎಸ್ ಸರ್, ತುಂಬ ಸಂತೋಷ ಸರ್. ತಾವು ಹೇಳಿ, ಈಗ ನಮ್ಮ ಮುಂದೆ ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ. ಈ ಒಂದು BJP ಪಕ್ಷವನ್ನು ಬೆಂಬಲಿಸುವಲ್ಲಿ ಈ ಒಂದು ಭಾಗದ ಜನರಿಗೆ ಯಾವ ರೀತಿ ಒಂದು ಸಂಘಟನೆ ಮುಖಾಂತರ ಒಂದು ಚುನಾವಣೆಯನ್ನು ಗೆಲ್ಲಲಿಕ್ಕೆ ತಾವು ತಮ್ಮ ಪಾತ್ರವನ್ನು ವಹಿಸ್ತೀರಿ? ಸರ್, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಪಕ್ಷ ಒಂದು ನಿರ್ಣಯ ತಗೋಬೇಕಾಗುತ್ತೆ. ಪಕ್ಷ ಏನು ಅಂದಿನಿಂದ ದುಡಿದಂಥ ಕಾರ್ಯಕರ್ತರಿಗೆ ಬಿ ಫಾರಂ ಕೊಡಬೇಕು. ಬಿ ಫಾರಂ ಕೊಟ್ಟಾಗ ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತನಿಗೆ ಒಂದು ಗುರುತಿರುತ್ತೆ. ಅಂಥ ಕಾರ್ಯಕರ್ತನ ಕೊಟ್ಟು ಗುರುತು ಮಾಡಿ ಅವರಿಗೆ ಬಿ ಫಾರಂ ಕೊಟ್ಟಿದ್ದೇ ಆದರೆ ನಾವು ಆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ಗೆದ್ದು ಅದರಲ್ಲಿ ಬರೋಂಥ ಅನುದಾನದಿಂದ ಏನು ಗ್ರಾಮ ಪಂಚಾಯತಿ ಇರ್ಬೋದು, ಊರುಗಳಿರ್ಬೋದು, ಅನುದಾನ ತಂದು ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಗೆಲ್ಲೋದಕ್ಕೆ ದಾರಿ ಮಾಡ್ಬೋದು. ಇವತ್ತು ಏನು ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾಯಿದೆ, ಚುನಾವಣೆ ಬರ್ತಿರ್ತಂಥ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಹೆಚ್ಚು ಕಮ್ಮಿ ಒಂದು 30-40 ವರ್ಷದ ಇತಿಹಾಸ ಭಾರತೀಯ ಜನತಾ ಪಾರ್ಟಿಗಿದೆ. 30-40 ವರ್ಷ ಹೋರಾಟ ಮಾಡಿದಂಥ ಪ್ರತಿಫಲದಿಂದ BB ಶಿವಪ್ಪನವರು 2 ಸರಿ MLA ಆಗಿದ್ದರು. ನಮ್ಮ ಸಿಮೆಂಟ್ ಮಂಜಣ್ಣ ಈ ಬಾರಿ MLA ಆಗಿದ್ದಾರೆ. ಯುವಕರಿದ್ದಾರೆ. ಶಿವಪ್ಪನವರಿದ್ದ ಅಂಥ ಸಂದರ್ಭದಲ್ಲಿ ಕಾರ್ಯಕರ್ತರ ಕೊರತೆ ಸ್ವಲ್ಪ ಕಮ್ಮಿ ಇತ್ತು. ಆದರೂ ಸಹ ಮತದಾರರು BJP ಪರ ಒಲವಿದ್ರು. ಈಗ ಏನಾಗಿದೆ ಅಂದರೆ ಸಿಮೆಂಟ್ ಮಂಜಣ್ಣವ್ರ ಕಾಲದಲ್ಲಿ ಸಂಘಟನೆ ಗಟ್ಟಿ ಇದೆ. ಸಂಘಟನೆಯನ್ನು ಗಟ್ಟಿ ಇರೋದ್ರಿಂದ ಏನು BJPಯಲ್ಲಿ ಒಂದು ಸ್ಥಾನ ತಗೋಬೇಕಾದ್ರೆ ಸಕ್ರಿಯ ಸದಸ್ಯನಾಗಿ ಒಂದು 5 ಟರ್ಮ್ ಕೆಲಸ ಮಾಡಿರ್ಬೇಕು ಪಾರ್ಟಿಯಲ್ಲಿ, ಇವೆಲ್ಲ ಇದೆ. ಇಂಥ ಕಾರ್ಯಕರ್ತರಿಗೆ ಗುರುತು ಮಾಡಿ ಕೊಟ್ಟಿದ್ದೇ ಆದರೆ ನಾವು ನಮ್ಮ ಜಿಲ್ಲಾ ಪಂಚಾಯತಿ ಕ್ಷೇತ್ರ 3 ಬರುತ್ತೆ, ಕಟ್ಟಾಯ ಮತ್ತು ಪಾಳ್ಯ ಹಾಗೂ ಹೊಸಕೋಟೆ ಕ್ಷೇತ್ರ ಬರುತ್ತೆ, ಆ ಮಗ್ಗೆ ಕ್ಷೇತ್ರ ಬರುತ್ತೆ. ಮಗ್ಗೆ ಕ್ಷೇತ್ರ 3 ಸಹ ನಾವು ಗೆಲ್ಬೋದು. ಏಕೆಂದರೆ ಕಟ್ಟಾಯ ನಾವು ಗೆಲ್ಲಕ್ಕೆ ಕಷ್ಟ ಇದೆ, ಆದರೆ ಶಾಸಕರು ಅಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಆದ್ದರಿಂದ ಅವರು ಕಟ್ಟಾಯ ಕ್ಷೇತ್ರದವರೇ ಆದ್ದರಿಂದ 100% ನಾವು ಗೆಲ್ಲೋದಕ್ಕೆ ಅವಕಾಶ ಇದೆ. ಆಮೇಲೆ ಏನು 9 ತಾಲೂಕ್ ಪಂಚಾಯತಿ ಇದು ಬರುತ್ತೆ, ಏನು ಸದಸ್ಯರು ಬರ್ತಾರೆ. ತಾಲೂಕು ಸದಸ್ಯರಲ್ಲೂ ಈಗ ನಮ್ಮದೇನು NDA ಮೈತ್ರಿಕೂಟ ಅಂತ ಏನಿದೆ, ಏನಾದರೂ ನಾವು ಸರಿಯಾದ ರೀತಿ ಕೆಲಸ ಮಾಡಿದ್ದೆ ಆದರೆ, ಇಲ್ಲ ನಮ್ಮ ರಾಷ್ಟ್ರದವರು ಏನಾದ್ರು ತೀರ್ಮಾನ ತಗೊಂಡ್ರೆ ನಾವು ಇಲ್ಲಿ ಏನು ಸರ್ಕಾರ ಇದ್ದರೂ ಸಹ ನಾವು NDA ಮೈತ್ರಿಕೂಟನ ಸಾಧಿಸ್ತೀವಿ. ಕಾರಣ ಇಷ್ಟೇ, ನಮ್ಮ ರಾಷ್ಟ್ರೀಯ ನಾಯಕರಿಗೆ ನಾವು ಗೌರವ ಕೊಡಬೇಕು ಮೊದಲು. ಯಾಕೆಂದರೆ ರಾಷ್ಟ್ರೀಯ ನಾಯಕರು ಯಾವುದೋ ಒಂದು ಚಿಂತನೆಯಿಂದ ಮೈತ್ರಿ ಮಾಡ್ಕೊಂಡಿರ್ತಾರೆ. ಆ ಮೈತ್ರಿ ಧರ್ಮಕ್ಕೆ ನಾವು ಯಾವುದೇ ಕಾರಣಕ್ಕೂ ಚ್ಯುತಿ ಬರ್ದಂಗೆ ನಾವು ನಡ್ಕೋಬೇಕಾಗತ್ತೆ. ಆ ನಡ್ಕೊಂಡಂಥ ಸಂದರ್ಭದಲ್ಲಿ ನಾವು ಹೊಂದಾಣಿಕೆ ಆದರೆ ಈ ಏನು 3 ಕ್ಷೇತ್ರ ಮತ್ತು 9 ತಾಲೂಕ್ ಪಂಚಾಯತಿ ಕ್ಷೇತ್ರಗಳು ಇವು NDA ಮೈತ್ರಿಕೂಟಕ್ಕೆ 100% ಜಯ ಆಗುತ್ತೆ. ಇದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ತಮ್ಮ ಒಂದು ಅಭಿಪ್ರಾಯ ಏನಿದೆ ಈ ಒಂದು ಜಿಲ್ಲಾ ಪಂಚಾಯತ್ ಚುನಾವಣೆಗೆ? ಸರ್, ಈಗ ಜಿಲ್ಲಾ ಪಂಚಾಯತಿ ಚುನಾವಣೆ ರಾಷ್ಟ್ರೀಯತೆ ಅನ್ನೋದು ನಮ್ಮ ಯುವಕರಲ್ಲಿ ಈಗ ತುಂಬ ಹೆಚ್ಚಿದೆ, ಹಾಗೂ ವಿದ್ಯಾವಂತರಿದ್ದಾರೆ. ನಮ್ಮ ಪಕ್ಷದಲ್ಲಿ ಏನು ಬಹಳ ವರ್ಷಗಳಿಂದ 20 ವರ್ಷ 30 ವರ್ಷದಿಂದ ಏನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರು, ಸಕ್ರಿಯ ಕಾರ್ಯಕರ್ತರು, ಅವರಲ್ಲಿ ರಾಷ್ಟ್ರೀಯತೆ ಹಾಗೂ ಹಿಂದುತ್ವ ಇವೆರಡನ್ನೂ, ಹಾಗೂ ಅವನಲ್ಲಿ ವಿದ್ಯಾರ್ಹತೆ, ಇವು 3 ಗುರುತಿಸಿ ಕೊಟ್ಟಿದ್ದೇ ಆದಲ್ಲಿ ಏನು ನಮ್ಮ ಆಲೂರು ಕಟ್ಟಾಯ ಮಂಡಲದಲ್ಲಿ 3 ZP ಬರುತ್ತೆ. 3 ZPನೂ 100ಕ್ಕೆ 100 ಗೆಲ್ಲುವಂಥ ಒಂದು
ಶಕ್ತಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕಿದೆ ಅಂತ ನಾನು ಮುಖಾಂತರ ಹೇಳ್ತೀನಿ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ರಾಜಕೀಯದ ಜೊತೆಗೆ ಈ ಸಾಮಾಜಿಕವಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದರೆ, ಅಂದರೆ ತಮ್ಮ ಭಾಗದಲ್ಲಿ ತಾವು ಕೂಡ ಒಬ್ಬ BJP ಮುಖಂಡರಾಗಿ ಒಂದು ಸಾಮಾಜಿಕ ಮುಖಿಯಾಗಿ ತಾವು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿರಿ ಸರ್? ಸರ್, ಹಳ್ಳಿಯಲ್ಲಿ ಬೆಳೆದಂಥ ಒಬ್ಬ ಯುವಕ ಆಗಿ ಪಕ್ಷಕ್ಕೆ ಬಂದ ಮೇಲೆ ನನ್ನ ಊರಿನ ಪ್ರಾಥಮಿಕ ಶಾಲೆ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಮತ್ತು ನಮ್ಮ ಕಾಲೇಜ್ ಇರ್ಬೋದು, ಇಂಥ ವರ್ಗದಲ್ಲಿ ಅಲ್ಲಿ ಅತಿ ಹೆಚ್ಚಿನ ಮಾರ್ಕ್ಸ್ ತಗೊಂಡಂಥ ವಿದ್ಯಾರ್ಥಿಗಳಿಗೆ ನಮ್ಮದೇ ಆದಂಥ ಕೊಡುಗೆಗಳನ್ನ ನಾವು ಕೊಟ್ಕೊಂಡ್ಬಂದಿದ್ದೀವಿ. ಯಾಕೆಂದರೆ ಉತ್ತೇಜನ ಕೊಡೋದು ಲೆಕ್ಕ ಅಲ್ಲ, ಆದರೆ ಅವ್ರಿಗೆ ಉತ್ತೇಜನ ಕೊಡಬೇಕು. ಹಳ್ಳಿಗಾಡಿನ ಮಕ್ಕಳು, ಬಡ ಮಕ್ಕಳು ಅತಿ ಹೆಚ್ಚಿನ ಅಂಕವನ್ನು ಪಡೆದಾಗ ಅವರಿಗೆ ಏನಾದರೂ ನಾವು ಸಹಾಯಧನ ಕೊಡೋ ಅಂಥದ್ದಾಗಲಿ, ಇಲ್ಲ ಅವರಿಗೆ ಏನು ಮುಂದಿನ ಏನು ವಿದ್ಯಾಭ್ಯಾಸಕ್ಕೆ ಏನು ಎಕ್ಸಸೈಸ್ ಇರ್ಬೋದು, ಅವ್ರಿಗೆ ಶಾಲಾ ಪುಸ್ತಕ ಇರ್ಬೋದು, ಇಂಥವನ್ನ ಕೊಡಿಸೋದಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಬಂದಿದ್ದೀವಿ. ಅದಾದ ನಂತರ ಏನು ಕ್ರೀಡಾಪಟುಗಳು, ಕ್ರಿಕೆಟ್ ಇರ್ಬೋದು, ಮತ್ತೊಂದು ಇರ್ಬೋದು, ಈ ಥರದ ಎಲ್ಲ ಕಾರ್ಯಕ್ಕೆ ನಾವು ನಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟು ಅವರಿಗೆ, ಯಾಕೆಂದರೆ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಎಲ್ಲ ಕ್ಷೇತ್ರದಲ್ಲೂ ಅವನಿಗೆ ಪ್ರತಿಭೆ ಇರಲ್ಲ. ಒಬ್ಬೊಬ್ಬನಿಗೆ ಒಂದೊಂದು ಪ್ರತಿಭೆ ಇರುತ್ತೆ. ಒಬ್ಬರಿಗೆ ಕಲಾ ಪ್ರತಿಭೆ ಇರುತ್ತೆ, ಒಬ್ಬರಿಗೆ ಓದೋದ್ರಲ್ಲಿ ಪ್ರತಿಭೆ ಇರುತ್ತೆ, ಒಬ್ಬರಿಗೆ ಕ್ರೀಡಾ ಪ್ರತಿಭೆ ಇರುತ್ತೆ. ಅವನು ಯಾವ ಹುಮ್ಮಸ್ನಲ್ಲಿ ಹೋಗ್ತಾನೆ ಅಂಥ ಪ್ರತಿಭೆಯನ್ನು ಗುರುತಿಸೋಂಥದ್ದು ನಮ್ಮ ಏನು ಲೀಡರ್ಶಿಪ್ಪಿನ ಒಂದು ಕರ್ತವ್ಯ ಆಗಿರುತ್ತೆ. ಅದೇ ರೀತಿ ನಾವು ನಾಟಕ ಮಂಡಳಿ ಇರ್ಬೋದು, ಈ ಥರ ಎಲ್ಲ ನಾಟಕಕ್ಕೆಲ್ಲ ಪೌರಾಣಿಕ ನಾಟಕ ಅಂತ ಕುಂದಾಗ ನಮ್ಮ ಹೆಸರುಗಳನ್ನ ಪಾಂಪ್ಲೆಟ್ಸಲ್ಲಿ ಹಾಕ್ಸ್ತಾರೆ. ಅವ್ರಿಗೆಲ್ಲ ಹುಮ್ಮಸ್ಸು ಕೊಟ್ಟು ಅವ್ರಿಗೆ, ಏಕೆಂದರೆ ಇಂದಿನ ಪ್ರತಿಭೆಗಳು ಉಳಿಬೇಕು ನಮ್ಮ ಈ ಭಾರತದಲ್ಲಿ. ಈಗ ಪೌರಾಣಿಕ ನಾಟಕ ಮಾಡಿದಾಗ ಅನೇಕ ಶತಮಾನಗಳಲ್ಲಿ ನಡೆದಂಥ ಘಟನೆಗಳನ್ನ ಇವತ್ತು ನಮ್ಮ ಹಳ್ಳಿಗಳಲ್ಲಿ ಮುಂದುವರಿಸ್ತಾ ಇದ್ದಾರೆ. ಅದು ನಮ್ಮ ಭಾರತೀಯ ಸಂಸ್ಕೃತಿಗಳನ್ನು ಎತ್ತಿ ಹಿಡಿಬೇಕಾದ್ದು ನಮ್ಮ ಧರ್ಮ. ಆ ಧರ್ಮದಲ್ಲಿ ನಮ್ಮ ಹಳ್ಳಿಗಾಡಿನ ಜನ ಇನ್ನೂ ಆ ಪ್ರತಿಭೆಯನ್ನು ಹುಟ್ಟಾಕೊಂಡಿದ್ದಾರೆ. ಅದನ್ನೇ ನಾವು ಮುಂದುವರಿಸ್ಬೇಕು ಅಂತ ನಮ್ಮ ಅನಿಸಿಕೆ ಇತ್ತು. ಅದಕ್ಕೆ ನಾವು ಪ್ರೋತ್ಸಾಹ ಕೊಟ್ಕೊಂಡು ಇಲ್ಲಿವರೆಗೂ ನಾವು ಬಂದಿದ್ದೀವಿ ಸರ್. ಎಸ್ ಸರ್. ಸರ್, ತಾವು ಹೇಳಿ, ತಮ್ಮ ಒಂದು ರಾಜಕೀಯ ಜೀವನದ ಜೊತೆಗೆ ಈ ಒಂದು ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ, ಕ್ರೀಡಾತ್ಮಕವಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರಿ ಸರ್? ನಾನು ಅತಿ ಹೆಚ್ಚು ಸಾಮಾಜಿಕ ಕೆಲಸ ಮಾಡಿದ್ದು ಅಂತ ಹೇಳಿದರೆ, ನಾನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿದ್ದಾಗ ಹಾಗೂ ಲಯನ್ ಸೇವಾ ಸಮಿತಿ ಕಾರ್ಯದರ್ಶಿಯಾಗಿದ್ದಾಗ, ಕೊರೋನಾ ಸಂದರ್ಭದಲ್ಲಿ ಮನೆ ಮನೆಗೆ ಫುಡ್ ಕಿಟ್ಟನ್ನು ಎಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿರ್ತಾರೆ ಅವ್ರನ್ನ ಗುರುತಿಸಿ ಆಹಾರ ಕಿಟ್ಟನ್ನು ಕೊಡುವಂಥ ಕಾರ್ಯಕ್ರಮ ಇರ್ಬೋದು, ರಕ್ತದಾನ ಶಿಬಿರ ಇರ್ಬೋದು, ಅಥವಾ ನೇತ್ರವನ್ನು ಚಿಕಿತ್ಸೆ ಮಾಡಿಸುವಂಥದ್ದು. ಹಾಗೂ ಭಾರತೀಯ ಜನತಾ ಪಾರ್ಟಿನಲ್ಲಿ ಮೋದಿಗಾಗಿ 15 ದಿವಸದ ಒಂದು ಕಾರ್ಯಕ್ರಮ ಅಂತ ಒಂದು ಶೀರ್ಷಿಕೆಯಡಿ ಬಡ ಮಕ್ಕಳಿಗೆ ಪಠ್ಯ ಪುಸ್ತಕ, ಪೆನ್ ಪೆನ್ಸಿಲ್ ಅಂತಕ್ಕಂಥದ್ದು, ಹಾಗೂ ಕೆರೆಯನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು, ಹಾಗೂ ಸ್ವಚ್ಛ ಭಾರತ್ ಮಾಡತಕ್ಕಂಥದ್ದು, ಹಾಗೂ ಗಿಡ ನೆಡುವ ಕಾರ್ಯಕ್ರಮ, ಹೀಗೆ 10 ಹಲವಾರು ಕಾರ್ಯಕ್ರಮವನ್ನು ನಮ್ಮ ಕಾರ್ಯಕರ್ತರು ಒಳಗೂಡಿ ಸಾಮಾಜಿಕ ಕೆಲಸವನ್ನು ಮಾಡಿದ್ವಿ. ಇನ್ನು ಅದ್ರ ಜೊತೆಗೆ ಕ್ರೀಡೆ ಅಂತ ಬಂದಾಗ ನಮ್ಮ ಗ್ರಾಮೀಣ ಭಾಗದಲ್ಲಿ ಕಬಡ್ಡಿ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಆ ಕ್ರೀಡೆಗೆ ಉತ್ತೇಜನ ಕೊಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕೈಲಾದ ಏನು ಸಹಾಯ ಇದೆಯೋ ಅದನ್ನು ಮಾಡ್ತಾ ಈ ಕ್ರೀಡೆಗೂ ನಾವು ಉತ್ತೇಜನ ಕೊಡ್ತಾ ನಮ್ಮ ತಾಲೂಕಿನ ಯುವಕರನ್ನ ಉತ್ತೇಜಿಸೋ ಕೆಲಸವನ್ನು ಕೂಡ ನಾವು ಮಾಡ್ತಾ ಬರ್ತಾಯಿದ್ದೀವಿ ಸರ್. ಎಸ್ ಸರ್. ಸರ್, ಅದೇ ರೀತಿ ಕೊನೆಯದಾಗಿ ತಮ್ಮನ್ನು ಇಲ್ಲಿವರೆಗೆ ಬೆಳೆಸಿದಂಥ ಈ ಭಾಗದ ಜನತೆಗೆ, ಮತದಾರ ಬಂಧುಗಳಿಗೆ, ತಮ್ಮ ಪಕ್ಷದ ಹಿರಿಯರಿಗೆ, ಮುಖಂಡರಿಗೆ ನಮ್ಮ ಮೀಡಿಯಾ ಮೂಲಕ ಏನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ತಾವು ಬಯಸ್ತೀರಿ ಸರ್? ಸರ್, ಇವತ್ತು ನಾನೇನು ನಿಮ್ಮ ಮೀಡಿಯಾದ ಮುಂದೆ ಮಾತಾಡ್ತಾ ಇದ್ದೀನಿ, ಇದಕ್ಕೆ ಅವಕಾಶ ಸಿಕ್ಕಿದ್ದು ನಮ್ಮ ಕ್ಷೇತ್ರದ ಕಾರ್ಯಕರ್ತರು, ನಮ್ಮ ಪಕ್ಷದ ಮುಖಂಡರು, ನಮ್ಮ ಜಿಲ್ಲಾಧ್ಯಕ್ಷರು, ಹೀಗೆ ನಾವು ಹೇಳಿದಂಥ ಪ್ರತಿ ಕಾರ್ಯಕ್ರಮವನ್ನು ನಮಗೆ ರಾಜ್ಯ ಜಿಲ್ಲೆಗೂ ಹೇಳ್ತಿತ್ತು, ಜಿಲ್ಲೆ ನಮಗೆ ವಹಿಸ್ತಿದ್ರು. ಆ ಹೇಳ್ದಂಥ ಕಾರ್ಯಕ್ರಮನೆಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಅಂತ ಹೇಳೋದು ತಪ್ಪಾಗುತ್ತೆ. ನಮ್ಮ ಪಕ್ಷದ ದೇವರುಗಳು ಅಂದರೂ ತಪ್ಪಾಗಲಿಕ್ಕಿಲ್ಲ. ಅವರು ಕೊಟ್ಟಂಥ ಒಂದು ಶಕ್ತಿ, ಅವರು ಕೊಟ್ಟಂಥ ಒಂದು ಮಾರ್ಗದರ್ಶನ ಇವತ್ತು ನಿಮ್ಮ ಮೀಡಿಯಾದ ಮುಂದೆ ಕೂತು ಧೈರ್ಯವಾಗಿ ಮಾತಾಡೋಕ್ಕೆ ಶಕ್ತಿ ಕೊಟ್ಟಿದ್ದೆ ನಮ್ಮ ಕಾರ್ಯಕರ್ತರು. ಅದೇ ರೀತಿ ನಮ್ಮ ಕುಟುಂಬನೂ ಕೂಡ ಅಷ್ಟೇ. ನಾವಿಷ್ಟೆಲ್ಲ ಕೆಲಸ ಮಾಡ್ತಾಯಿದ್ರು ಕೂಡ
ಅವರು ಕೂಡ ತುಂಬ ಧಾರಾಳವಾಗಿ ನಮ್ಮನ್ನು ಈ ಒಂದು ಪಕ್ಷ ಸೇವೆ ಮಾಡಲಿ, ಸಮಾಜಕ್ಕೆ ಸೇವೆ ಮಾಡಲಿ ಅಂತ ಒಂದು ನಮ್ಮ ಅವಧಿ ಇದ್ದಾಗ ನಮಗೆ ಸಂಪೂರ್ಣ ಅವಕಾಶ ಕೊಟ್ಟಿದ್ದರು. ಹಾಗಾಗಿ ಅವರೆಲ್ಲರಿಗೂ ಕೂಡ ನಿಮ್ಮ ವಾಹಿನಿಯ ಮುಖಾಂತರ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಸ್ ಸರ್. ಸರ್, ತಾವು ಹೇಳಿ, ತಮ್ಮ ಒಂದು ಕ್ಷೇತ್ರದ ಜನತೆಗೆ, ಮತದಾರ ಬಂಧುಗಳಿಗೆ ಮತ್ತು ತಮ್ಮ ಒಂದು ಪಕ್ಷದ ಹಿರಿಯರಿಗೆ, ಮುಖಂಡರಿಗೆ ನಮ್ಮ ಮೀಡಿಯಾ ಮೂಲಕ ಏನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ತಾವು ಬಯಸ್ತೀರಿ? ಸರ್, ನಾನು ಮೊದಲನೇದಾಗಿ ನನಗೆ ಜನ್ಮ ಕೊಟ್ಟಂಥ ನನ್ನ ತಂದೆ ತಾಯಿಗಳಿಗೆ ಮೊದಲನೇದಾಗಿ ನಾನು ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೀನಿ. ಆನಂತರ ನನ್ನನ್ನು ದೊಡ್ಡದಾಗಿ ಬೆಳೆಸಿ 18ನೇ ವಯಸ್ಸಿಗೆ ಪಾದಾರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಭಾರತೀಯ ಜನತಾ ಪಕ್ಷದ ಪ್ರಮುಖರು ಏನು ನನಗೆ ರಾಜಕೀಯ ಪ್ರವೇಶ ಮಾಡೋಕ್ಕೆ ಅವಕಾಶ ಕೊಟ್ಟಂಥ ಪಕ್ಷದ ಮಹನೀಯರು ಹಾಗೂ ಪಕ್ಷದ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಹಾಗೂ ಜಿಲ್ಲಾ ನಾಯಕರುಗಳಿಗೆಲ್ಲರಿಗೂ ಸಹ ನಾನು ನಿಮ್ಮ ವಾಹಿನಿ ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಏನು ಅಂದರೆ, ಪಕ್ಷದಲ್ಲಿ ಬೆಳಿಬೇಕಾದ್ರೆ ಒಬ್ಬರು ಆಶೀರ್ವಾದ ಬೇಕಾಗುತ್ತೆ. ಆಶೀರ್ವಾದ ಪಕ್ಷ ನನಗೆ ಆಶೀರ್ವಾದ ಮಾಡ್ತು. ಹಾಗಾಗಿ ಪಕ್ಷದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ ಮೇಲೆ ನಮಗೆ ಪಕ್ಷ ಇಲ್ಲಿವರೆಗೂ ಮಾಡಿದ್ದಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ನಾವು ಯಾವತ್ತೂ ಸಹ ನಾವು ದ್ರೋಹ ಬಗೆದನೆ ಕೆಲಸ ಮಾಡಿಕೊಂಡು ಆ ತಾಯಿಯ ಮಡಿಲಲ್ಲಿ ನಾವು ಬಾಳೋದಕ್ಕೆ ಅವಕಾಶ ಕೊಟ್ಟಂಥ ನನ್ನ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮಹನೀಯರಿಗೂ ನನ್ನ ಹೃದಯ ತುಂಬಿದ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಸರ್, ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನು, ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಳ್ಳೋದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ರಾಮನಗರದ ವೀಕ್ಷಕರು, ಇಷ್ಟೊತ್ತು ಮಾತನಾಡಿದಂತಹ ಹಾಸನ ಜಿಲ್ಲೆ ಆಲೂರು ಕಟ್ಟಾಯ ಭಾರತೀಯ ಜನತಾ ಪಾರ್ಟಿಯ ಮಂಡಲದ ಮಾಜಿ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಲೋಕೇಶ್ KR ಕದಾಳು ಸರ್ ಅವರ ಮಾತುಗಳನ್ನು, ಜೊತೆಗೆ ಆಲೂರು ಕಟ್ಟಾಯ ಮಂಡಲದ BJPಯ ಮಾಜಿ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ನಾಗರಾಜು R ಹುಲ್ಲಹಳ್ಳಿ ಸರ್ ಅವರ ಮಾತುಗಳನ್ನು, ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinIndia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.